ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ಸುದ್ದಿ. ಪ್ರತಿಭಟನಾ ನಿರತ ನಗರಸಭೆಯ ಸದಸ್ಯರಿಗೆ ಮಳೆಯಲ್ಲಿಯೇ ನೆನೆಯುತ್ತಾ ಸಾಥ್ ನೀಡಿದ ಯುವ ನಾಯಕ ಶ್ರೀ ಸಿದ್ಧಾರ್ಥ ಸಿಂಗ್ ಅವರು. ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ, ಯಾಕಂದ್ರೆ ಈ ಹಿಂದೆ ಇದೇ ರೀತಿ ನಗರ ಪ್ರದೇಶದಲ್ಲಿ ಹಲವಾರು ಘಟನೆಗಳು ನಡೆದು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿತ್ತು. ಒಂದು ಮಗುಗೆ ನಾಯಿ ಕಚ್ಚಿತ್ತು. ತದನಂತರ ಇಂಥ ಒಂದು ಅನಾಹುತ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಹಲವಾರು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ನಿವಾಸಿಗರು, ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ತಂದು ಇಲ್ಲಿ ಒಂದು 15-20 ವರ್ಷದಿಂದ ಒಂದು ಹಳ್ಳ ಇದೆ, ಒಂದು ಕುಳಿ ಇದೆ, ಇದನ್ನ ಮುಚ್ಚಿಸಿ 6 ಅಡಿಯಷ್ಟು ಕುಳಿ ಇದೆ ಅಂತೇಳಿ ಹಲವಾರು ಬಾರಿ ಮನವಿ ಮಾಡಿಕೊಂಡು ವಾರ್ಡಿನ ಸದಸ್ಯರು ಗಣಕಮಕ್ಕವರು, ಆದ್ರೇನು ಅವ್ರ ಗಮನಕ್ಕೆ ಇದೆಯೋ ಇಲ್ಲೋ, ಆ ಒಂದು ವಿಚಾರದ ಗಂಭೀರತೆ ಅವರಿಗೆ ಅರ್ಥ ಆಗಿದೆಯೋ ಇಲ್ಲೋ, ಇಲ್ಲ ಬಂದು ಇಲ್ಲಿ ಬರೀ ಅವರ ಚೇಂಬರ್ ನಲ್ಲಿ ಕುಂತು ಮುಚ್ಚಿಯನ್ನ ಬಿಸಿ ಮಾಡಿ ಹೋಗುವಂತ ಪರಿಸ್ಥಿತಿ ನಮ್ಮ ನಗರದಲ್ಲಿ ಬಂದಿದೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಗರಸಭೆ ಸದಸ್ಯರು ಸರಿ ಸುಮಾರು 1,80,000 ಜನರ ಜನಪ್ರತಿನಿಧಿಗಳು ಇವತ್ತು ಬೆಳಿಗ್ಗೆಯಿಂದ ಇಲ್ಲೇ ಕುಂತಿದ್ದಾರೆ. ಕೆಲವರು ಉಪಹಾರ ತಗೊಂಡಿಲ್ಲ, ಒಂದು ಹನಿ ನೀರು ಕುಡಿದಿಲ್ಲ. ಪ್ರತಿಭಟನೆ ಮಾಡುವಾಗ ಸೌಜನ್ಯಕ್ಕಾದ್ರೂ ಶಾಸಕರು ಅಥವಾ ಶಾಸಕರ ಕಡೆಯಿಂದ ಯಾರಾದ್ರೂ ಬಂದು ಮಾತಾಡಿ ಅವರ ಕುಂದುಕರ್ತೆಗಳನ್ನ ಕೇಳಿ ಹೋಗ್ಬೋದಾಗಿತ್ತು. ಇನ್ನುವರೆಗೆ ಯಾರು ಬಂದಿಲ್ಲಪ್ಪ ಅಂದ್ರೆ ಹಲವಾರು ಕಾರಣಗಳಿರ್ಬೋದು. ಎಷ್ಟೇ ಬಿಸಿ ಇದ್ರು ಸಮಸ್ಯೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಕನಿಷ್ಠ ಒಂದು 5 ನಿಮಿಷ ಬಂದು ಸಮಸ್ಯೆನ ತಿಳ್ಕೊಂಡು ಅದಕ್ಕೆ ಸರ್ಕಾರದ ಕಡೆನೋ ವೈಯಕ್ತಿಕವಾಗಿನೋ ಯಾವುದೋ ಒಂದು ಪರಿಹಾರ. ಇವಾಗ ಮಗುವಿನ ಜನ್ಮ ಹೋಗಿದೆ, ಜೀವ ವಾಪಸ್ ತಗೊಂಬರಕ್ಕಾಗೋದಿಲ್ಲ, ಸೌಜನ್ಯಕ್ಕೆ ಒಂದು ಸಾಂತ್ವನ ಹೇಳಲಿಕ್ಕೆ ಬರ್ಬೋದಾಗಿತ್ತಲ್ಲ ಅಂತೇಳಿ ಇರ್ತಕ್ಕಂಥ ನಮ್ಮೆಲ್ಲರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನೋವು. ಯಾಕಂದ್ರೆ ಇಲ್ಲಿ ಸ್ಥಳೀಯ ಆಡಳಿತ ಯಾವ ರೀತಿ ನಡ್ಕೊಂತಿದೆ ಅಂದ್ರೆ, ಚುನಾವಣೆ ಆದ ನಂತರ ಇವತ್ತಿಗೆ ನಾನು ವೈಯಕ್ತಿಕವಾಗಿ ವಿರೋಧ ಪಕ್ಷದಲ್ಲಿದ್ದು 1.5 ವರ್ಷ ಸ್ಥಳೀಯ ಶಾಸಕರಿಗೆ, ಸ್ಥಳೀಯ ಆಡಳಿತಕ್ಕೆ ಸಮಯ ಕೊಡ್ಬೇಕಾಗಿರ್ತಕ್ಕಂಥ ನನ್ನ ಧರ್ಮ. ಒಂದೇಟಿಗೆ ನಾನು ಬೀದಿಗೆ ಬಂದು ಹೋರಾಟ ಮಾಡಿದ್ರೆ, ಏನಪ್ಪ ಈಗ ತಾನೇ ನಾವು ಅಧಿಕಾರ ಸ್ವೀಕಾರ ಮಾಡಿದ್ದೀವಿ, ನಮ್ಮ ಎದೆ ಮೇಲೆ ಬಂದು ಕುಂತ್ರೆ ನಮಗೆ ಕೆಲಸ ಮಾಡಕ್ಕೆ ಹೇಗೆ ಅಂತೇಳಿ ಹಲವಾರು ಅಭಿಪ್ರಾಯಗಳು ಬಂದು. ಆದ್ರೆ ಇವತ್ತು ನಾನು ಹೇಳ್ತೀನಿ, ಈ ಒಂದು ಘಟನೆ ಕೊನೆಯದಾಗಬೇಕು. ನಮ್ಮ ಹೋರಾಟ ಪ್ರಾರಂಭ ಮಾಡಿ ಇಂಥ ಘಟನೆಗಳಿಗೆ ಕೊನೆ ಮಾಡ್ತೀವಿ ಅನ್ನೋ ಒಂದು ಸಂದೇಶ ಈ ಮುಖಾಂತರ ನಾನು ಸ್ಥಳೀಯ ಆಡಳಿತಕ್ಕೆ ಕೊಡ್ಲಿಕ್ಕೆ ಬಯಸ್ತೀನಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅಮಾನತು ಮಾಡಲೇಬೇಕು, ಮಾಡಲೇಬೇಕು, ಅಮಾನತು ಮಾಡಲೇಬೇಕು, ಮಾಡಲೇಬೇಕು, ರೈತರನ್ನ ಅಮಾನತು ಮಾಡಲೇಬೇಕು, ರೈತರನ್ನ ಅಮಾನತು ಮಾಡಲೇಬೇಕು,
ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು 60 ಹಾಸಿಗೆ ಮದರ್ ಮತ್ತೆ ಚೈಲ್ಡ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಟ್ಸಿಕೊಟ್ಟಿದ್ರು. ಆದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಸರಿಯಾಗಿ ಆರೋಗ್ಯ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ನಮ್ಮ ಹೊಸಪೇಟೆಯಲ್ಲಿ ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಸಂದೇಶ ಅಲ್ಲಿನ ಘಟನೆಯನ್ನ ನೋಡಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು, ಆಸ್ಪತ್ರೆ ಅಧಿಕಾರಿಗಳು ನಮ್ಮ ಊರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ. ಬೇಕಾಬಿಟ್ಟಿ ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರಿ ಖಜಾನೆಯನ್ನ ಖಾಲಿ ಮಾಡಿ ಇವತ್ತು ಇಂಥ ಒಂದು ಸಣ್ಣ ಸಣ್ಣ ವಿಚಾರಗಳು, ಅಭಿವೃದ್ಧಿಯ ವಿಚಾರಗಳಿಗೆ ಯಾವುದೇ ರೀತಿ ಪ್ರಾಮುಖ್ಯತೆಯನ್ನು ಕೊಡದೆ ಇಂಥ ಘಟನೆಗಳು ನಮ್ಮ ಕಣ್ಣಿಗೆ ಬರ್ತಿವೆ. ಈ ಒಂದು ಪ್ರತಿಭಟನೆ ಮುಖಾಂತರ ಶಾಸಕರಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಇನ್ನು ಮುಂದೆ ತಾವು ಇಂಥ ಘಟನೆಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇಡೀ ನಗರ ಅಲ್ಲ, ಇಡೀ ಕ್ಷೇತ್ರಾದ್ಯಂತ ಇಂಥ ಹೋರಾಟಗಳನ್ನ ಎದುರಿಸೋ ಪರಿಸ್ಥಿತಿ ತಮಗೆ ಬರುತ್ತೆ ಅನ್ನೋ ಒಂದು ಸಂದೇಶ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸುದ್ದಿವಾಹಿನಿಯ ಪ್ರಶ್ನೆಗೆ ಉತ್ತರಿಸಿದ್ದು ಈ ರೀತಿಯಾಗಿ. ಸರ್, ಈ ದುರಾಡಳಿತಕ್ಕೆ ತಾವು 1.5 ವರ್ಷ ಕಾದಿದ್ದೇ ಮುನ್ನುಡಿ ಬರಿತಾ ಅಂತ ಅಂದ್ರೆ ಈ ದುರಾಡಳಿತ ಆಗಕ್ಕೆ ಈಗ ನೀವು ಹೇಳ್ತಾ ಇದ್ದೀರಾ 1.5 ವರ್ಷದಿಂದ ಈ ತರ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಆಡಳಿತ ಮಾಡ್ತಾ ಇದಾರೆ ಅನ್ನೋದಕ್ಕೆ ತಾವು 1.5 ವರ್ಷ ಸುಧಾರಣೆ ಆಗ್ಬಹುದು ಅನ್ನೋ ದೃಷ್ಟಿಲಿಂದ ಇಲ್ಲಿಗೆ ಬಂತ ಈ ಪರಿಸ್ಥಿತಿ ಅಂತ. ಇವತ್ತು ನಮ್ಮ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಇತಿಹಾಸ ನೋಡಿದರೆ 15 ವರ್ಷದಿಂದ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಒಂದು ಮಟ್ಟಕ್ಕೆ ಶಕ್ತಿಯನ್ನು ಮೀರಿ ಪ್ರಾಮಾಣಿಕವಾಗಿ ಸೇವೆ ಹಾಗೂ ಆಡಳಿತ ಜನರಿಗೆ ನ್ಯಾಯಯುತವಾಗಿ ಕೊಡಬೇಕನ್ನುವ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ಕೊತಾ ಬಂದಿದ್ದಾರೆ. ಆದರೆ ಈ ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಆಡಳಿತ ಬದಲಾವಣೆ ಆದಾಗ ಪ್ರಮಾಣ ವಚನ ತಗೊಂಡು ಶಾಸಕರಾಗಿ ಸರ್ಕಾರ ಇವತ್ತು ನಡೆಸಬೇಕಾದ್ರೆ ಪ್ರತಿಪಕ್ಷದಲ್ಲಿದ್ದರೂ ಸಹ ಕೈ ಜೋಡಿಸಿ ಸರ್ಕಾರ ಆಡಳಿತ ಮಾಡಲಿಕ್ಕೆ ಕೈ ಜೋಡಿಸೋ ಒಂದು ಸಂಪ್ರದಾಯ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ. ಆದರೆ 1.5 ವರ್ಷದ ಒಳಗಡೆನೆ ಪ್ರತಿ ವಿಚಾರಕ್ಕೂ ಅವರಿಗೆ ಪ್ರಶ್ನೆ ಮಾಡಿ ಹೋರಾಟ ಮಾಡಿ ಯಾಕಿದಾಗ್ತಿಲ್ಲ ಮಾಡಬೇಕಲ್ಲ ಅಂಥೇಳಿ ಪ್ರಶ್ನೆ ಮಾಡಿದರೆ ಅವರಿಗೆ ಆಡಳಿತ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ಒಂದು ಆತ್ಮಸಾಕ್ಷಿ ಒಂದು ಪ್ರಶ್ನೆ ನನ್ನಲ್ಲಿ ಹುಟ್ಟುತ್ತೆ. ಸೊ ಹಾಗಾಗಿ ನ್ಯಾಯಯುತವಾಗಿ 1 ವರ್ಷ 1.5 ವರ್ಷ ಕಾದು ವ್ಯವಸ್ಥೆಯ ತಿಳುವಳಿಕೆ ಅವರಿಗೆ ಬರಲಿ, ವ್ಯವಸ್ಥೆಯಲ್ಲಿ ಯಾವ ರೀತಿ ಅವರು ಎಚ್ಚೆತ್ಕೋಬೇಕು, ಅಧಿಕಾರಿಗಳಿಗೆ ಲಗಾಮ್ ಇಟ್ಕೋಬೇಕು, ಅಧಿಕಾರಿಗಳಿಗೆ ಲಗಾಮಿನ ವಿಚಾರ ಮತ್ತೆ ತಾವು ಬೇರೆ ಅರ್ಥ ತಗೋಬಾರ್ದು. ಲಗಾಮಿನೋ ಅರ್ಥ ಏನಂದ್ರೆ ಹಿಡಿತ. ಒಂದು ಆಡಳಿತದಲ್ಲಿ ಒಳ್ಳೆ ಹಿಡಿತ ಇದ್ರೆ ಮಾತ್ರ ಯಾವುದೇ ಇಂಥ ಲೋಪದೋಷಗಳು ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಸಮಯ ಕೊಟ್ಟಿವಿ, ಆದ್ರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮತ್ತೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ಬೇಕನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆ. ಯಾವುದೇ ಮುಜುಗರ ಇಲ್ಲದಂತೆ ನ್ಯಾಯಯುತವಾಗಿ ಹೋರಾಟ, ನಮಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ ಅನ್ನೋ ಸಂದೇಶ ಕೊಡ್ತೀವಿ. ಥ್ಯಾಂಕ್ ಯು.